ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ದೃಕ್ದೃಶ್ಯ ವಿವೇಕ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಇವತ್ತಿನ ತರಗತಿಯಲ್ಲಿ ನಾವು 87ನೇ ಉಪನ್ಯಾಸಕ್ಕೆ ಹೋಗ್ತಾ ಇದ್ದೀವಿ. 87ರಿಂದ 90ರವರೆಗೆ ಇವತ್ತಿನ ಚರ್ಚೆಯ ಉಪನ್ಯಾಸಗಳು. ಮೊದಲನೇದಾಗಿ ಪ್ರಶ್ನೆ ಸಾವಿತ್ರಿ ಅವರಿಗೆ, ಜ್ಞಾನಿಯ ದೇಹದ ಬಗ್ಗೆ ಜ್ಞಾನಿ ಹಾಗೂ ಸಾಮಾನ್ಯ ಜನರ ಅಭಿಪ್ರಾಯವೇನು? ಜ್ಞಾನಿಗೇನು ಅಭಿಪ್ರಾಯ ಇರುತ್ತೆ, ಬೇರೆ ಜನರಿಗೇನು ಅಭಿಪ್ರಾಯ ಇರುತ್ತೆ? ಅವನ ದೇಹ, ಅವನ ಬುದ್ಧಿ ಬಗ್ಗೆ. ಕಟ್ ಆಗ್ತಾ ಇದೆ, ಬ್ರೇಕ್ ಆಗ್ತಾ ಇದೆ ಸೌಂಡ್. ಎಲ್ಲರೂ ಮ್ಯೂಟ್ ಮಾಡ್ಕೊಂಡ್ರೆ ಆಗುತ್ತ ನೋಡೋಣ. ನಾನೊಬ್ಳೆ ಅಲ್ಲ ಅನ್ಮ್ಯೂಟ್ ಮಾಡ್ಕೊಂಡ್ರು. ಕುಸುಮ ಅವರು ಮ್ಯೂಟ್ ಮಾಡ್ಕೊಳ್ಳಿ, ನಾನು ಮ್ಯೂಟ್ ಮಾಡ್ಕೋತೀನಿ. ನೋಡೋಣ, ಮಾತಾಡಿ ಇನ್ನೊಂದ್ಸರ್ತಿ. ಸಾವಿತ್ರಿ ಅವರೇ, ಸಾವಿತ್ರಿ ಮಾತಾಡಿ. ಮಾತಾಡಿ ಇನ್ನೊಂದ್ಸರಿ. ಅದೇ ಬ್ರೇಕ್ ಆಗ್ತಾ ಇದೆ. ಸ್ವಲ್ಪ ಬೇರೆ ಜಾಗದಲ್ಲಿ ಕೂತ್ಕೊಂಡು ನೋಡಿ. ಬಾಗಿಲು ಹಾಕೊಂಡಿದ್ದೀರಾ ರೂಮಿಂದು? ಬಾಗಿಲು ತೆಗೀರಿ. ಅಲ್ಲಲ್ಲ, ಬಾಗಿಲು ತೆಗೀರಿ. ಹಾ, ಸ್ಕ್ರೀನು ಅಷ್ಟೇ ಮೇಡಮ್, ಚಿಕ್ಕದಾಗಿ ಬರ್ತಾ ಇದೆ. ಇಲ್ಲ, ಸ್ಕ್ರೀನ್ ಓಕೆ. ಇವಾಗ ಮಾತಾಡಿ ನೋಡೋಣ. ಇಲ್ಲ, ಬ್ರೇಕ್ ಆಗ್ತಾ ಇದೆ. ಸ್ವಲ್ಪ ಬೇರೆ ಜಾಗದಲ್ಲಿ ನೀವು, ಅದು ಇದು ಇರೋದು ಎಲ್ಲಿ? ನಿಮ್ದು ಕನೆಕ್ಷನ್ನು ಎಲ್ಲಿ? ಹಾಲ್ನಲ್ಲಿ ಇದೆಯಾ? ಎಲ್ಲಿದೆ ಅದು ಇಂಟರ್ನೆಟ್ ಕನೆಕ್ಷನ್? ಸರಿ ಬಿಡಿ, ಅದು ಕೇಳಿಸಲ್ಲ. ಬೇರೆಯವ್ರನ್ನ ಕೇಳ್ತೀನಿ, ಇರಲಿ. ಶೀಲಾ ಅವರೇ ನೀವು ಹೇಳಿ, ಜ್ಞಾನಿಯ ದೇಹದ ಬಗ್ಗೆ ಅವನ ಅಭಿಪ್ರಾಯ ಏನು, ಸಾಮಾನ್ಯ ಜನರ ಅಭಿಪ್ರಾಯ ಏನು? ಜ್ಞಾನಿಯಾದವನ್ಗೆ ಅವನ್ಗೆ ಆಗ್ಲೇ ವಿವೇಕ ಬಂದ್ಬಿಟ್ಟಿರುತ್ತೆ. ಜ್ಞಾನ ಅನ್ನೋದ್ ಬಂದಾಗ ಅವನ್ಗೇನಾಗತ್ತೆ, ಆ ವಿವೇಕ ಬಂದಾಗ ಈ ಶರೀರ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಬುದ್ಧಿ ನಾನಲ್ಲ ಅನ್ನೋ ಜ್ಞಾನ ಅವನ್ಗಾಗ್ಲೇ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಅವನಿಗೆ ಅದರ ಅರ್ಥ ಆಗಿರೋದ್ರಿಂದ ಅವನೇನ್ ಮಾಡ್ತಾನೆ, ಅದ್ರ ಬಗ್ಗೆ ಅವನು ಏನು ಯೋಚನೆನೆ ಮಾಡಲ್ಲ. ಈ ದೇಹ ಅಲ್ಲ, ಅವನ್ ಯಾವ್ದೇ ವ್ಯವಹಾರಕ್ಕೆ ಹೋದಾಗ್ಲೂ ಅವನ್ ದೇಹ ಭಾವನೆಯಿಂದ ಆ ಕೆಲಸ ಮಾಡಲ್ಲ. ಮಾಡ್ಬೇಕು, ಆ ವ್ಯವಹಾರದಲ್ಲಿ ಆ ಕೆಲಸ ಆಗ್ಬೇಕು ಅನ್ನೋ ಉದ್ದೇಶದಿಂದ ಅವನು ಅದನ್ನ ಮಾಡ್ತಾನೆ. ಆದ್ರೆ ಅಜ್ಞಾನಿಗೆ ನಾನೇ ದೇಹ, ನಾನೇ ಎಲ್ಲ ಅಂತ ಯಾವಾಗ ಅವನು ಅನ್ಕೊಂಡಿರ್ತಾನೋ ಅವನಿಗೆ ಜ್ಞಾನನೇ ಇಲ್ಲ, ಸರ್ವಸ್ವವು ನಾನೇ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಆದ್ರಿಂದ ಏನಾಗತ್ತೆ, ಅವನ್ ಏನೇ ವ್ಯವಹಾರ ಮಾಡಿದ್ರು ಇದನ್ನ ನಾನ್ ಮಾಡ್ತಾ ಇದ್ದೀನಿ, ನನ್ನಿಂದ ಆಗ್ತಾ ಇದೆ,
ಅನ್ನೋ ಭಾವನೆ ಅವನಲ್ಲಿ ಇರುತ್ತೆ. ಜ್ಞಾನಿಗೆ ವಿವೇಕ ಬಂದದ್ರಿಂದ ಅವನು ಎಲ್ಲಾ ಜೀವಗಳನ್ನು, ಈ ಪಾರಮಾರ್ಥಿಕ ಜೀವ, ವ್ಯಾವಹಾರಿಕ ಜೀವ, ಪ್ರಾತಿಭಾಷಿಕ ಜೀವ, ಈ ಮೂರನ್ನು ಒಂದೇ ತರ ಅವನು ಕಾಣ್ತಾನೆ. ಅವನು ಪಾರಮಾರ್ಥಿಕ ಜೀವದಲ್ಲೇ ಇರ್ತಾನೆ, ಇವೆರಡನ್ನು ನಾನಲ್ಲ ಅಂತಾನೆ ಅನ್ಕೊಂಡು ಅದರಲ್ಲಿ ವ್ಯವಹಾರವನ್ನ ನಡೆಸ್ತಾ ಇರ್ತಾನೆ. ಆದ್ರೆ ಅಜ್ಞಾನಿ ಇದೇ ಜೀವ, ನಾನೇ ಎಲ್ಲ ಅನ್ಕೊಂಡು ವ್ಯವಹಾರನ ನಡೆಸ್ತಾ ಇರ್ತಾನೆ. ಕರೆಕ್ಟ್. ಹಾಗೆ ತಾನೇ ಎಲ್ಲ ಅಂತ ತಿಳ್ಕೊಂಡಿರೋದ್ರಿಂದ ಅವನಿಗೆ ಜ್ಞಾನಿ ಕೂಡ ಅವನು ಕೂಡ ಅದೇ ದೇಹವೇನೆ ಅಂತ ಭಾವನೆ ಇರುತ್ತೆ ಅಲ್ವಾ? ಹೌದು. ಜ್ಞಾನಿ ಪಾರಮಾರ್ಥಿಕ ಜೀವ ಅಂತ ಅವನಿಗೆ ಗೊತ್ತಿರಲ್ಲ, ಯಾಕೆಂದ್ರೆ ತನ್ನ ಬಗ್ಗೆನೂ ಗೊತ್ತಿಲ್ಲ. ಹಾಗಾಗಿ ಜ್ಞಾನಿ ಬಗ್ಗೆ ಕೂಡ ಅವನು ಆ ದೇಹವೇನೆ ಅಂತ ಇವನು ಸಾಮಾನ್ಯವನು ಜ್ಞಾನಿ ಅನ್ಕೋತಾನೆ. ಕರೆಕ್ಟ್. ಮುಂದಿನ ಪ್ರಶ್ನೆ. ಆಶಾ ಅವರು ಶ್ಲೋಕ 36 ಓದ್ಬಿಟ್ಟು ಅರ್ಥ ಹೇಳಿ. ಶ್ಲೋಕ 36 ಸ್ಕ್ರೀನ್ ಮೇಲೆ ಹಾಕ್ತೀರಾ? ಶ್ಲೋಕ ನನ್ನ ಹತ್ರ ಇಲ್ವಾ? ಓಕೆ, ಹಾಕ್ತೀನಿ ಬಿಡಿ. ಇಲ್ಲ, ಸಿಕ್ತು. ಸಿಕ್ತಾ? ಓಕೆ. ನಿಮಿಷ. ಬೇಡವಾ? ಸ್ಟಾಪ್ ಮಾಡ್ಬಿಡ್ಲಾ? ಹಾ, ಮಾಡಿ. ಓಕೆ. ಜೀವೋಧಿಸ್ತಚಿದಾಭಾಸೋ ಭವೇದ್ ಭೋಕ್ತಾ ಹಿ ಕರ್ಮಕೃತ್ ಭೋಗ್ಯ ರೂಪಮಿದಂ ಸರ್ವಂ ಜಗತ್ಸ್ಯಾದ್ಭೂತ ಭೌತಿಕಂ. ಅಂದ್ರೆ ಕರ್ತೃತ್ವ ಭೋಕ್ತೃತ್ವಗಳು ಎಂದರೆ ಕರ್ಮಗಳನ್ನು ಮಾಡುವಿಕೆ ಮತ್ತು ಅದರ ಫಲವನ್ನು ಅನುಭವಿಸುವಿಕೆಗಳು ಬುದ್ಧಿಯಲ್ಲಿ ಚೈತನ್ಯದ ತೋರಿಕೆಯಾದ ವ್ಯಾವಹಾರಿಕ ಜೀವದ ಧರ್ಮಗಳು. ಪಂಚಭೂತಗಳು ಮತ್ತು ಅವುಗಳಿಂದ ಉಂಟಾದ ಪದಾರ್ಥಗಳ ರೂಪದಲ್ಲಿರುವ ಜಗತ್ತೆಲ್ಲವೂ ಭೋಗ್ಯ ರೂಪವಾಗಿ, ಎಂದರೆ ಅನುಭವಕ್ಕೆ ವಿಷಯದ ರೂಪವಾಗಿ ಇರುತ್ತದೆ. ಅಂದ್ರೆ ಇದಕ್ಕೆ ಗುರೂಜಿ ಅವರು ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಪಾಂಡುರಂಗ ಅಂತ. ಪಾಂಡು ಅಂದ್ರೆ ಪಂಚಭೂತಗಳಲ್ಲಿ, ಆ ಪಂಚಭೂತಗಳಿಂದ ಆದ ಈ ಪ್ರಪಂಚವೇ ಒಂದು ರಂಗಮಂದಿರ. ಅದರಲ್ಲಿ ನಡೀತಿರೋ ಈ ವ್ಯವಹಾರ ಎಲ್ಲಾನು ಅದು ನಮ್ಮ ಅರಿವಿನಿಂದಲೇ ನಡೀತಿದೆ. ಅವನೇ ಪಾಂಡುರಂಗ ಅಂತ ಅನ್ಬಿಟ್ಟು ಇದ್ರ ಅರ್ಥ ಆಯ್ತು. ಕರೆಕ್ಟ್. ಮುಂದಿನ ಪ್ರಶ್ನೆ. ಉತ್ತರ ಕೊಡುವಾಗ ಸಾಧ್ಯವಾದಷ್ಟು ಇದನ್ನ ಮಾಡ್ಕೊಳ್ಳಿ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಚಂದ್ರಿಕಾ ಶ್ರೀನಿವಾಸ್ ಬರಕ್ಕಾಯ್ತಾ ಈಸಿಯಾಗಿ? ಚಂದ್ರಿಕಾ ಅವರೇ ಜಾಯಿನ್ ಆಗಕ್ಕಾಯ್ತು ಮೇಡಮ್. ಥ್ಯಾಂಕ್ ಯು. ಒಂದ್ಸರ್ತಿ ವಿಡಿಯೋ ಒಂದ್ಸರ್ತಿ ವಿಡಿಯೋ ಆನ್ ಮಾಡ್ಬಿಡಿ, ಜಸ್ಟ್ ಚೆಕಿಂಗ್. ಓಕೆ ಓಕೆಪ್ಪ, ಯು ಕ್ಯಾನ್. ಓಕೆ. ಅಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಮನುಷ್ಯನ ಚಿತ್ರ ಇರುತ್ತೆ ನೋಡಿ, ರೆಡ್ ಬಟನ್, ರೈಟ್ ಸೈಡ್ ಬಾಟಮ್. ಓಕೆ, ಅಲ್ಲಿ ಒತ್ಕೊಳ್ಳಿ, ಅದು ಲೀವ್ ಮೀಟಿಂಗ್ ಅಂತ ಬರುತ್ತೆ. ಯು ಕ್ಯಾನ್. ಓಕೆ.
ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ ಸಂಧ್ಯಾ ಪರಮೇಶ್ ಅವರಿಗೆ. ಜ್ಞಾನ ಬಂದಾಗ ಏನು ಅರಿವಾಗುತ್ತದೆ? ಜ್ಞಾನ ಬಂದಾಗ ತಿಳಿಯುತ್ತೆ ಇದೆಲ್ಲ ಮಾಯಾಶಕ್ತಿಯಿಂದ ನಡೀತಾ ಇರೋದು, ಇದು ಯಾವುದು ಸತ್ಯ ಅಲ್ಲ. ಏನು ನಾವು ಈ ದೇಹ ಮನಸ್ಸು ಅಂತ ತಿಳ್ಕೊಂಡಿದೀವಿ, ನಾವ್ ಯಾವಾಗ ಈ ಪ್ರಪಂಚ ದೇಹ ಮನಸ್ಸು ಇವನ್ನೆಲ್ಲ ಜ್ಞಾನಿ ತನ್ನ ಜ್ಞಾನ ಬಂದಾಗ ಇದು ಯಾವುದು ಶಾಶ್ವತವಲ್ಲ, ಇದೆಲ್ಲ ಸುಳ್ಳು ಅನ್ನೋದು ಅರಿವಾಗುತ್ತೆ. ಈ ದೇಹ ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನನ್ನದಲ್ಲ. ಮತ್ತೆ ಈ ಪ್ರಪಂಚ ನಾವ್ ಏನ್ ನೋಡ್ತಾ ಇದೀವಿ, ಸೂರ್ಯ ಚಂದ್ರ ನಕ್ಷತ್ರಗಳಿಂದ ಹಿಡಿದು ಜೀವ ಸಂಕುಲಗಳು ಪಶು ಪಕ್ಷಿ ಪ್ರಾಣಿ ಎಲ್ಲವೂವೆ ಯಾವುದೂ ಶಾಶ್ವತವಲ್ಲ, ಇದೆಲ್ಲ ನಶ್ವರ ಅನ್ನೋದು ಜೀವಿಗೆ ಗೊತ್ತಾಗುತ್ತೆ. ಈವನ್ ನಾವು ಈ ನಮಗೆ ವ್ಯಾವಹಾರಿಕ ಜೀವನದಲ್ಲಿ ನಾವು ಈ ದೇಹನ ನಾವು ಒಂದು ಉತ್ತಮ ಕಾರ್ಯಗಳಿಗೋಸ್ಕರ ಉಪಯೋಗಿಸ್ಕೋಬೇಕಷ್ಟೇ. ಈ ದೇಹ ಉಪಯೋಗಿಸ್ಕೊಂಡು ನಮ್ಮ ಕೈಲಾದದ್ದನ್ನ ನಾವು ಈ ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಡ್ಬೇಕು. ನಾವು ತಿಳಿದದ್ದನ್ನ ಎಲ್ಲರಿಗೂ ಹಂಚ್ಬೇಕು, ಗೊತ್ತಿಲ್ಲದೆ ಇರೋರಿಗೆ ತಿಳಿಸಿ ಹೇಳ್ಬೇಕು ಅನ್ನೋದು ಅಜ್ಞಾನಿಗೆ ಗೊತ್ತಾಗುತ್ತೆ. ಅಂದ್ರೆ ನಾವು ಏನು ಈ ವ್ಯಾವಹಾರಿಕ ಜೀವನದಲ್ಲಿ ಈ ದೇಹನ ಬಳಸ್ಕೊಂಡು ಬರ್ತಾ ಇದೀವಿ, ಈ ವ್ಯಾವಹಾರಿಕ ಜೀವನ ನಂದಲ್ಲ. ಮತ್ತೆ ಎಚ್ಚರದಲ್ಲಿ ಕಾಣೋದು, ಕನಸಿನಲ್ಲಿ ಕಾಣುವ ಪ್ರಾತಿಭಾಸಕವೂ ನಾನಲ್ಲ. ನನಗೆ ಶಾಶ್ವತವಾದದ್ದು ಒಂದೇ, ಅದು ಪಾರಮಾರ್ಥಿಕ ಜೀವನ. ಆ ಪಾರಮಾರ್ಥಿಕ ಜೀವನದ ಚಿದಾಭಾಸದಿಂದಲೇ ನಾವು ಈ ವ್ಯಾವಹಾರಿಕ ಜೀವನ ಪ್ರಾತಿಭಾಸಿಕ ಜೀವನಗಳನ್ನ ತಿಳ್ಕೊಳ್ತಾ ಇದೀವಿ ಅಷ್ಟೇ ವಿನ ಇದು ಯಾವುದು ಶಾಶ್ವತ ಅಲ್ಲ. ಪ್ರಾತಿಭಾಸಿಕ ಜೀವನ ವ್ಯಾವಹಾರಿಕ ಜೀವನ ಪಾರಮಾರ್ಥಿಕದ ಮೇಲೂ, ಪಾರಮಾರ್ಥಿಕ ಜೀವನ ಪ್ರಾತಿಭಾಸಿಕ ವ್ಯಾವಹಾರಿಕ ಜೀವನದ ಮೇಲೂ ಒಂದಕ್ಕೊಂದು ಆರೋಪಗಳನ್ನು ಹೊತ್ಕೊಂಡು ಇದರಿಂದ ಅದು ಅದರಿಂದ ಇದು ಅನ್ನೋದನ್ನ ತಿಳ್ಕೊಂಡಿರ್ತೇವೆ ವಿನ ನಾನು ಶುದ್ಧವಾದದ್ದು ಶಾಶ್ವತವಾದದ್ದು ಪಾರಮಾರ್ಥಿಕವಾದ ಜೀವಿ ಮಾತ್ರ ನಾನು ಅನ್ನೋದು ಮಾತ್ರ ಸತ್ಯ. ಅದು ಈ ವ್ಯಾವಹಾರಿಕ ಜೀವಿಗೆ ಗೊತ್ತಿರಲ್ಲ, ಅದನ್ನ ನಾವು ಅರ್ಥಕೋಬೇಕು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಅರ್ಥಕೊಂಡ್ಬಿಟ್ಟಿದ್ದೀರಾ ಇವಾಗ ನೀವು. ನಮ್ಗೆ ಇವೆಲ್ಲ ಗೊತ್ತೇ ಇರ್ಲಿಲ್ಲ. ಆ ಪ್ರಭುಜಿ ಟಾಕ್ಸ್ ಕೇಳ್ತಾ ಇದ್ರಂತೂ ಸತ್ಯ ಸತ್ಯ ಸತ್ಯ. ಇವತ್ತು ಅದು ಧ್ಯಾನದ ಕ್ಲಾಸ್ ಅಲ್ಲಂತೂ ಅದು ತುಂಬಾನೇ ಖುಷಿ ಕೊಡ್ತು. ನಿಜ, ನಾವು ಗೊತ್ತಿಲ್ದೇನೆ ಎಷ್ಟು ತೊಳಲಾಡ್ತಿದೀವಿ. ಎಷ್ಟೋ ಮನಸ್ಸಿಗೆ ಗೊತ್ತಾಗುತ್ತಿದೆ ಈಗ, ಮಾತ್ರ ಈಗ್ಲೂ ಅದೇ ಪರಿಸ್ಥಿತಿಲೇ ಇದೀವಿ. ಪ್ರಪಂಚದ ಎಲ್ಲಾ ನೋವು ಮನಸ್ಸಿನ ಬೇಸರ ಇನ್ನೂ ಇದೆ. ಆದ್ರೂ ಯಾವ ಶಾಶ್ವತ ಅಲ್ಲ ಅನ್ನೋದನ್ನ ನಾವ್ ಇನ್ನು ಕ್ಷಣ ಕ್ಷಣಕ್ಕೂ ಅರ್ಥಕೊಳ್ತಾ ಇದೀವಿ. ಈವನ್ ನನಗೀಗ ಪ್ರತಿನಿತ್ಯದ ಜೀವನದಲ್ಲಿ ನನಗೆ ನಡೆದು ಬಂದಿರೋದಮ್ಮ, ನಾನು ಬೆಳಗಿನ ಜಾವನ ಏಳ್ಬೇಕು, 4 ಗಂಟೆಗೆ ಸ್ನಾನ ಪೂಜೆ ನಿತ್ಯ ಮಾಡ್ಬೇಕು. ಅದೇನು ಮನಸ್ಸು ಈಗ ನನಗ್ ಗೊತ್ತಾಗ್ತಿದೆ ಅದು ಶಾಶ್ವತ ಅಲ್ಲ ಅಂತ. ಇದು ಪೂಜೆ ಮಾಡೋದು, ನಾವು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಲೇಬೇಕು, ಅದು 6 ಗಂಟೆ ಅಷ್ಟರೊಳಗೆ, ಅದೆಲ್ಲ ಗೊತ್ತು. ಅಲ್ಲಿ ಏನು ಇದಿಲ್ಲ, ಎಲ್ಲ ಶುದ್ಧ ಸುಳ್ಳು, ಹೋಗ್ಬಾರ್ದು. ಮನೆಯಲ್ಲೇ ಇದ್ದು ಏನೋ ನಾವು ಧ್ಯಾನದ ಇಂಥದ್ದೆಲ್ಲ ತರಗತಿಗಳನ್ನೇ ಮಾಡ್ಕೊಂಡಿರ್ಬೋದಲ್ಲ, ಏನೇ ಅನ್ಸಿದ್ರು ಅಲ್ದು ಮನಸ್ಸು ತಡಿತಾ ಇಲ್ಲ, ಅಲ್ಲಿ ಹೋಗ್ಲೇಬೇಕು. ಇನ್ನು ಮನೆಗಳಲ್ಲಿ ನಡೀತಿರೋ ನೋವು ಇವುಗಳನ್ನೆಲ್ಲ ನೋಡ್ದಾಗ್ಲೂವೆ ಇದು ಶಾಶ್ವತ ಅಲ್ಲ ಬಿಡು, ಇದು ನನ್ಗೆ ಅಂಟದ್ದಲ್ಲ, ನಾನು ಅದನ್ನ ಅಂಟಿಸ್ಕೋಬಾರ್ದು ಅಂತಂತಿದ್ರುನು ಎಲ್ಲೋ ಒಂದ್ ಕಡೆ ನೀವು ಪ್ರಭುಜಿ ಹೇಳ್ದಂಗೆ ಧ್ಯಾನ ಕೂತಾಗ ಮನ್ಸು ತಲೆ ಗೊಂದಲದ ಗೂಡಾಗ್ಬಿಡತ್ತೆ. ನಿಜ, ಅಲ್ಲಿ ಹೋಗಿ ಪ್ರದಕ್ಷಿಣೆ ಆಗ್ತಿರ್ತೀವಿ ಮಂದಿರದಲ್ಲಿ, 3-8 ಯೋಚನೆ ಮಾಡ್ಬಾರ್ದು ಅಂತಿರುತ್ತೆ, ಬರ್ತಾನೆ ಇದೆ. ಅದೇ ಅವ್ರು ಹೇಳ್ದಂಗೆ ಈಗ ಹೇಗೆ ನಾವ್ ವ್ಯಾವಹಾರಿಕ ಜೀವನದಲ್ಲಿ ಅಭ್ಯಾಸ ಆದ್ಮೇಲೆ ನಮ್ಗೆ ಅರಿವಿಲ್ದೆ ಸಾರ್ಗ್ ಉಪ್ಪು ಹಾಕೋದ್ರಿಂದ, ಉಪ್ಪು ಹುಳಿ ಖಾರ ಹಾಕೋದ್ರಿಂದ ಹೆಂಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೋ, ಈ ಧ್ಯಾನ ತರಗತಿಗಳನ್ನು ಹೀಗೆ ಮಾಡ್ತಾ ಬಂದ್ಬಿಟ್ರೆ, ಈಗ ಹೆಚ್ಚು ಕಮ್ಮಿ ವರ್ಷ ಆಯ್ತು ನಾವು ಜಾಯಿನ್ ಆಗಿ ಕ್ಲಾಸಿಗೆ. ಇಷ್ಟು ದಿನ ಬೇಕಾಯ್ತು ನಮ್ಗೆ ನಿಜ ಇದು ಶಾಶ್ವತ ಅಲ್ಲ ಅಂತ ತಿಳ್ಕೊಳಕ್ಕೆ. ಹೀಗೆ ಮಾಡ್ತಾ ಬಂದ್ರೆ ಅಂತ ಕೊನೆ 2 ವರ್ಷದಷ್ಟ್ರೊಳಗಡೆ ಅದನ್ನು ತಿಳ್ಕೊಬಹುದು ಅಂತ ಅನಿಸ್ತಿದೆ. ಖಂಡಿತ ಖಂಡಿತ ಆಗತ್ತೆ. ಆ ದಿಕ್ಕಲ್ಲಿ ಪ್ರಯತ್ನ ನಡಿಬೇಕು. ಇವಾಗ ನೋಡಿ, ನಿಮ್ಗೆ ಈ ಗೊಂದಲಗಳು ಬರ್ತಾ ಇದೆ ಅಂತ ನಿಮ್ಗೆ ಅಬ್ಸರ್ವ್ ಮಾಡಕ್ ಗೊತ್ತಾಗ್ತಾ ಇದೆ. ಗೊತ್ತಾಗ್ತಾ ಇದೆ. ಇವಾಗ ಅಷ್ಟು ದಿವ್ಸ ಅದ್ರ ಆ ಗೊಂದಲದೊಳಗೆ ಮುಳುಗ್ ಹೋಗ್ಬಿಡ್ತಿದ್ವಿ. ಅದೇ ನಂದೇ ಅದು ಅಂತ. ಈಗ ಅಟ್ಲೀಸ್ಟ್ ನೋಡು ಹೀಗ್ ಬರ್ತಾ ಇದೆ, ತೊಳಲಾಟ ಆಗ್ತಾ ಇದೆ ಅಂತ ಒಂದು ಗಮನಿಸುವಿಕೆ ಒಂದು ನಡೀತಾ ಇದೆ ಈಗ. ಅದು ಒಂದು ಇಂಪ್ರೂವ್ಮೆಂಟ್ ಖಂಡಿತವಾಗ್ಲೂ. ಖಂಡಿತ ನಮ್ ಮನಸ್ಸಿನ ಭಾವನೆಗಳಲ್ಲೂ ಬದಲಾವಣೆಗಳಾಗಿದೆ ಅಮ್ಮ. ಯಾರೋ ಕೆಟ್ಟದಾಗ್ ನಡ್ಕೊಳ್ಳೋದ್ ನೋಡುವಾಗ ನಗು ಬರುತ್ತೆ. ಅಯ್ಯೋ ಹಿಂಗ್ ನಡ್ಕೋಬಾರ್ದಲ್ವಾ, ಯಾಕೆ ಹಿಂಗ್ ಮಾತಾಡ್ತಾರೆ, ಯಾಕೆ ಹಿಂಗಿದೆ,
ಬೇರೆಯವ್ರು ಯಾರೋ ಮಾಡುವಾಗ್ಲೂನು ಅಯ್ಯೋ ಮೂಡ್ರು ನಿಜ ಅನ್ಸತ್ತೆ, ಅಜ್ಞಾನಿಗಳು ಏನೋ ತಿಳಿದೆ ನಡ್ಕೋತಾವ್ರೆ. ಅದನ್ನೇ ಈಗ ನಮ್ಗ ಅನ್ಸುತ್ತೆ ಈ ದೇಹ ಮನ್ಸು ಇವುಗಳನ್ನ ಈ ಶುದ್ಧ ಚೈತನ್ಯಗಳನ್ನ ಒಳ್ಳೇದಕ್ ಉಪಯೋಗಿಸ್ಕೊಂಡು ಅವ್ರಿಗೂ ತಿಳಿಸಿ ಹೇಳ್ಬೇಕು ಮಾಡ್ಬೇಕು. ನೀವು ಈ ತೊಳಲಾಟಗಳಿಂದ ಬಿಡುಗಡೆ ಪಡ್ಕೊಳ್ಳಿ ಅಂತ ಅನ್ಬೇಕು ಅನ್ನೋ ಹಂತಕ್ ಬಂದಿದೀವಮ್ಮ. ನಾವಿನ್ನೂ ಸ್ವಲ್ಪ ಅದನ್ನ ಚೆನ್ನಾಗ್ ತಿಳ್ಕೊಂಡು ಮುಂದುವರಿಸ್ಬೇಕು. ಹೌದು. ಧನ್ಯವಾದಗಳಮ್ಮ, ಚೆನ್ನಾಗಿ ಹೇಳ್ಕೊಡ್ತಿದ್ದೀರಿ. ನಿಜವಾಗ್ಲೂ ತುಂಬಾ ಅದು ಖುಷಿ ಗುರುಕೃಪೆ. ಆಗುತ್ತೆ. ನಿಜ ಗುರುಕೃಪೆನೆ. ಆಮೇಲೆ ದೈವನೇ ನೀವು ಈ ಹಿಂದೆ ತರಗತಿಗಳಲ್ಲೂ ನಾವು ನೋಡ್ದಾಗೆ ಈಗ ಶಿವನೇ ಗುರು ಅಂದ್ರೆ ಪರಮೇಶ್ವರನೇ ಗುರು ರೂಪದಲ್ಲಿ ಬಂದು ಹೇಳ್ತಾನೆ ಅಂತ. ಈಗ ನಾವು ಹೌದು. ಶಿವ ಪೂಜೆ ಮಾಡ್ತಾ ನಾವು ಶಿವನೇ ದೇವ್ರು ಅಂತ ಅನ್ಕೊಂಡಿದ್ವಿ. ಶಿವ ತಾನ್ ಬರಕ್ ಆಗಲ್ಲ ಅಂತ ನಿಮ್ಮಂತವ್ರ ರೂಪಗಳಲ್ಲಿ ನಮ್ಗೆ ತೋರ್ಸ್ಕೊಟ್ಟು ದಾರಿನ, ಎಲ್ಲೋ ಇರೋರು ನಾವ್ ಎಲ್ಲೋ ನೋಡಿ ನಿಮ್ಮನ್ನ ಒಂದಿನ ನಾವು ನೋಡಿಲ್ಲ, ಮೀಟ್ ಮಾಡಿಲ್ಲ, ಹೌದು. ಆದ್ರೂ ಎಲ್ಲಿಂದನೋ ಎಲ್ಲಿಗೆ ಲಿಂಕ್ ಕೊಟ್ಟು ಈ ರೀತಿ ಜ್ಞಾನವನ್ನ ಪಡ್ಕೊಳಕ್ ಅವಕಾಶ ಮಾಡ್ಕೊಟ್ಟಿದ್ದಾನೆ ಅಂದ್ರೆ ನಾವು ಭಗವಂತನ ಹತ್ರಕ್ಕೂ ನಮ್ದೊಂದು ಅಣು ತೃಣ ಮಾತ್ರನೂ ಸೇರಿ ತಲುಪಿದೆ ಅಂತ ಅನ್ನಿಸ್ತದಮ್ಮ. ಖಂಡಿತ ಅದು ನಮಗೆ ಇದು ಒಂದು ಈ ಥರದ್ದನ್ನ ಕೇಳಕ್ಕೆ ಮಾಡಕ್ಕೆ ಅವಕಾಶ ಸಿಗ್ತಿದೆ ಅಂದ್ರೆ ಎಷ್ಟೋ ಸಿಕ್ಕಿದೆ ಪುಣ್ಯ ಅಂದ್ರೆ ಮಾಡಿದೀವಿ ಪೂರ್ವ ನಾವು. ಜನ್ಮದ ಪುಣ್ಯನೋ ಈ ಖಂಡಿತವಾಗಿ ಜನ್ಮದ ಪುಣ್ಯನೋ ಪುಣ್ಯ ಮಾಡಿದೀವಿ. ನಿಮ್ಮಂತವ್ರ ಸಂಪರ್ಕ ಹೌದು. ನಮಗ್ ಸಿಕ್ಕಿರೋದು ಖುಷಿ ಪಡ್ಬೇಕಾದ ವಿಷಯ. ಇದನ್ನ ಉಪಯೋಗಿಸ್ಕೋಬೇಕು. ನೋಡಿ, ಗುರುಗಳು ಇದನ್ನ ಹ್ಮ್. AVSC ತರಗತಿನ ಶುರು ಮಾಡಿದ್ದು ಈ ಕಾರಣಕ್ಕೇನೆ. ಈ ಮನನ ಅನ್ನೋದು ನಡೆಯುತ್ತೆ ಅನ್ನೋದು ಮೊದ್ಲು ಇರ್ಲಿಲ್ಲ. ಇದು ಮೊದ್ಲು ನಾವು ಹಾ. ಬರೀ ಗುರುಗಳ ಹತ್ರ ಹೋಗಿ ಅಲ್ಲಿ ಅವ್ರದ್ದು ಪ್ರವಚನ ಹೌದೌದು. ಕೇಳ್ತಾ ಇದ್ವಿ. ನಮ್ಗೇನಾದ್ರು ಡೌಟ್ಸ್ ಬಂದ್ರೆ ಅವ್ರ ಹತ್ರ ಕೇಳ್ಕೊತಾ ಇದ್ವಿ. ಬಟ್ ಹೌದಮ್ಮ ಇದು ಹೌದು. ಇತ್ತೀಚೆಗೆ ಮಾಡಿದ್ದು ಎಷ್ಟು ಸಹಾಯ ಆಗ್ತಾ ಇದೆ ಅಂದ್ರೆ ಇದು ಈಗ ಈಗ ನಾವಿಲ್ಲಿ ಕೂತ್ಕೊಂಡಿರೋ ಕೋಆರ್ಡಿನೇಟರ್ಸ್ ಅಂತ ನಾವೇನಿದೀವಿ, ನಮಗೂ ಸಹಾಯ ಅದು. ಏನೋ ನಿಮಗೊಬ್ರಿಗೆ ಸಹಾಯ ಅಂತಲ್ಲ. ಈಗ ನಾವು ಇಲ್ಲಿ ಬರಕ್ ಮುಂಚೆ ಅದನ್ನ ಓದ್ಕೊಂಡಿರ್ತೀವಿ, ಆ ಪ್ರಶ್ನೆಗಳನ್ನ ಇದ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಡೌಟ್ಸ್ ಏನ್ ಬಂದ್ರು ಕ್ಲಾರಿಫೈ ಮಾಡೋಕ್ಕೋಸ್ಕರ ಇನ್ನೂ ಸ್ವಲ್ಪ ಓದ್ತೀವಿ, ತಿಳ್ಕೊತೀವಿ. ಹಾಗಾಗಿ ಇದು ಬರೀ ನಿಮಗ್ ಪ್ರಯೋಜನ ಅಲ್ಲ. ನಾವು ಸಾಧನಾ ಹಂತದಲ್ಲೇ ಇದೀವಿ, ಸಾಧನಾ ಪಥದಲ್ಲಿರೋರೇನೆ. ಹಾಗಾಗಿ ನಮಗೂ ಅದು ತುಂಬಾ ಬೆನಿಫಿಷಿಯಲ್. ಗುರುಗಳು ಆದ್ರೂ ಈ ತುಂಬಾ ಮೀಡಿಯಾ ಸಹಾಯ ಒಳ್ಳೆ ಮಾಡಿ ರೀತಿಯಲ್ಲಿ ನಮಗ್ ಸಹಾಯ ಮಾಡ್ಕೊಡ್ತಿದೆ ಅಮ್ಮ. ಈ ಮಾಡ್ತಾ ಇದೆ, ಮೊಬೈಲ್ ಮಾಡ್ತಾ ಇದೆಲ್ಲ ನೋಡಿ ಇದನ್ನ ಒಳ್ಳೆ ರೀತಿ ಉಪಯೋಗಿಸ್ಕೋಬೇಕು. ನಾವ್ ಹೇಗೆ ಈ ದೇಹನ ಉಪಯೋಗಿಸ್ಕೋತೀವೋ ಸತ್ಕರ್ಮಗಳಿಗೆ, Correct. ಅದೇ ರೀತಿ ಮೊಬೈಲ್ ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ಕೊಂಡ್ರೆ ತಪ್ಪೇನಿಲ್ಲ. ಆದ್ರೆ ಇದು ತುಂಬಾ ಖಂಡಿತ ದುರುಪಯೋಗನೂ ಆಗ್ತಾ ಇದೆ. ಅದ್ರಿಂದ ಈಚೆ ಆಗುತ್ತೆ. ಬಂದು ಹೌದು, ಇಂತ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದೇ. ಖಂಡಿತ. ಧನ್ಯವಾದ. ಧನ್ಯವಾದ. ಸವಿಯವರು ಪಾಂಡುರಂಗ ವಿಠಲ ಯಾರು? ಹಲೋ ಮ್ಯಾಮ್, ಹೇಳ್ತೀನಿ. ಹೇಳಿ. ಪಾಂಡು ಅಂದ್ರೆ ಅದು 5 ಪಂಚಭೂತಗಳು. ರಂಗ ಅಂದ್ರೆ ಈ ಲೈಫ್ ಸ್ಟೇಜ್ ರಂಗಮಂದಿರ ತರ. ವಿಠಲ ಅಂದ್ರೆ ಅದೇ ಪಾರಮಾರ್ಥಿಕ ಜೀವ, ಡ್ಯಾನ್ಸ್ ಮಾಡ್ಕೊಂಡು ಕರೆಕ್ಟ್. ಎಲ್ಲ ವ್ಯವಹಾರ ನಡೀತಾ ಇದೆ, ವ್ಯವಹಾರಗಳನ್ನು ನಡೀತಾ ಇದೆ. ನಡೆಸ್ತಾ ಇದ್ದಾನೆ ಅವನು. ಸರಿಯಾಗಿದೆ. ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ. ಕನಸಿನಲ್ಲಿ ಒಂದು ಕನಸು, ಇದನ್ನು ವಿವರಿಸಿ. ಕನಸು ಅಂದ್ರೆ ವ್ಯಾವಹಾರಿಕ ಜೀವಿ ಯಾವಾಗ ನಿದ್ದೆ ಹೋಗ್ತಾನೋ ಅವಾಗ ಕನಸು ಬೀಳುತ್ತೆ. ಅದು ಪ್ರಾತಿಭಾಸಿಕ ಜೀವವಾಗಿ ಬೇರೆ ಬೇರೆ ಪಾತ್ರಗಳನ್ನ ವಹಿಸ್ತಾ ಇರುತ್ತೆ. ಯಾವಾಗ ಅದು ಪ್ರಾತಿಭಾಸಿಕ ಜೀವಿಯಾಗುತ್ತೋ ತಕ್ಷಣವೇ ಕಾಲವು ಬರುತ್ತೆ, ಅಲ್ಲಿಯ ಪ್ರಪಂಚವು ಬರುತ್ತೆ. ಪ್ರಪಂಚ ಕಾಲ ಎರಡು ಒಂದೇ ಸರ್ತಿ ಬರುತ್ತೆ. ಅಲ್ಲಿ ಎಲ್ಲ ಅದು ಅನುಭವಗಳನ್ನ ಪಡಿತಾ ಇರುತ್ತೆ. ಅದು ಮುಗಿದ ತಕ್ಷಣ ಅದು ವ್ಯಾವಹಾರಿಕ ಜೀವದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಹಾಗೇನೆ ವ್ಯಾವಹಾರಿಕ ಜೀವಿ ಗಾಢ ನಿದ್ದೆಯಲ್ಲಿ ಪಾರಮಾರ್ಥಿಕ ಜೀವದಲ್ಲಿ ಸೇರ್ಕೊಳ್ಳುತ್ತೆ. ಪಾರಮಾರ್ಥಿಕ ಜೀವವೇ ವ್ಯಾವಹಾರಿಕ ಜೀವವಾಗಿಯೂ ಮತ್ತೆ ವ್ಯಾವಹಾರಿಕ ಜೀವವೇ ಪ್ರಾತಿಭಾಸಿಕ ಜೀವವಾಗಿಯೂ ನಡೆದುಕೊಳ್ಳುತ್ತೆ. ಯಾವಾಗ ವ್ಯಾವಹಾರಿಕ ಜೀವಕ್ಕೆ ಜ್ಞಾನ ಬರುತ್ತೋ ಆವಾಗ ತಾನು ಪಾರಮಾರ್ಥಿಕ ಜೀವ ಅನ್ನೋದನ್ನ ಅರ್ಥಕೊಳ್ಳುತ್ತೆ.
ಆವಾಗ ಅದಕ್ಕೆ ಈ ಪ್ರಪಂಚ ಕಾಲಗಳು ಹೊರಟೋಗ್ಬಿಡತ್ತೆ. ಮತ್ತೆ ಚಿದಾಭಾಸ ಅನ್ನೋ ಹೇಳ್ಬಿಡ್ಲ ಮೇಡಮ್, ಅದಕ್ಕೆ ಸಂಬಂಧಪಟ್ಟಿದ್ದು. ಈ ಪ್ರಾತಿಭಾಸಿಕ ಜೀವ ಯಾವಾಗ ಇದರ ಮನಸ್ಸು ಅನ್ನೋದು ಮೊದಲು ಬರುತ್ತೆ. ಈ ಮನಸ್ಸು ಬಂದ ತಕ್ಷಣ ಅದು ಪಾರಮಾರ್ಥಿಕ ಜೀವದ ಪ್ರತಿಫಲನದ ಪರಿಣಾಮವಾಗಿ ಚಿದಾಭಾಸವಾಗಿ ಉಂಟಾಗುತ್ತೆ ಚಿದಾಭಾಸ. ಆ ಚಿದಾಭಾಸ ಯಾವಾಗ ಆಗುತ್ತೋ ಅವಾಗ ವ್ಯಾವಹಾರಿಕ ಜೀವ ಹುಟ್ಕೊಂಡ್ಬಿಡುತ್ತೆ, ನಾನು ಅನ್ನುವುದು. ಆಗ ನಾನು ಪಾರಮಾರ್ಥಿಕ ಜೀವ ಅನ್ನೋದು ಮರ್ತ ಹೋಗ್ಬಿಡುತ್ತೆ. ಅದಕ್ಕೆ ಈ ಜಗತ್ತು ತಕ್ಷಣವೇ ಹುಟ್ಕೊಳ್ಬಿಡುತ್ತೆ, ಮತ್ತೆ ಕಾಲವೂನು ಆಗ್ಲೇ ಬರುತ್ತೆ. ತಾನು ಪಾರಮಾರ್ಥಿಕ ಜೀವ ಅನ್ನೋದು ಮರ್ತು ಇರೋ ಕಾರಣ ಅನೇಕ ಪಾತ್ರಗಳಲ್ಲೇ ನಾನು ಈ ದೇಹ ಮನಸ್ಸು ಅನ್ನುವ ಒಂದು ಪರಿಮಿತಿಯಲ್ಲೇ ಅದು ವ್ಯವಹಾರವನ್ನ ಮಾಡ್ತಾ ಇರುತ್ತೆ. ಅದು ಯಾವಾಗ ಕೊನೆಗೊಳ್ಳುತ್ತೆ ಅಂತಂದ್ರೆ ಜ್ಞಾನ ಬಂದಾಗ್ಲೆ. ಯಾವಾಗ ಶುರು ಆಯ್ತು ಅನ್ನೋದು ಗೊತ್ತಿಲ್ಲ. ಅದು ಅನಾದಿ ಕಾಲದಿಂದ ಇರುವಂತಹದ್ದು. ಎಷ್ಟೇ ಕಾಲದಿಂದ ಬಂದಿದ್ರು ಜ್ಞಾನ ಬಂದ ತಕ್ಷಣ ಅದು ಕಾರಣ ಶರೀರ ಹೊರಟೋಗ್ಬಿಟ್ಟ ಕಾರಣದಿಂದ ಅದು ಅದಕ್ಕೆ ಯಾವ ನಾನು ದೇಹ ಮನಸ್ಸು ಅನ್ನೋದು ಹೊರಟೋಗ್ಬಿಡುತ್ತೆ. ಸೂಕ್ಷ್ಮ ಶರೀರವೂ ಇರಲ್ಲ, ಸ್ಥೂಲ ಶರೀರವೂ ನನ್ನದಲ್ಲ, ಇರಲ್ಲ ಅಂತ ಅಲ್ಲ, ನನ್ನದಲ್ಲ, ನಾನು ಪಾರಮಾರ್ಥಿಕ ಜೀವಿ ಅನ್ನೋದು ತಿಳುವಳಿಕೆ ಬರುತ್ತೆ. ಸರಿಯಾಗಿದೆ, ಚೆನ್ನಾಗಿ ಹೇಳಿದ್ರಿ. ಮುಂದಿನ ಪ್ರಶ್ನೆ. ಸುಜಿ ಆಗಲ್ಲ ಅಂದ್ರು. ಓಕೆ, ಹಾ, ಇದೇ ಪ್ರಶ್ನೆ ಕನಸಿನಲ್ಲಿ ಒಂದು ಕನಸು, ಇದನ್ನ ವಿವರಿಸಿ ಶೀಲಾ ಅವರು. ಕನಸಿನಲ್ಲಿ ಕನಸು ಅಂತ ಅಂದಾಗ ಈ ವ್ಯಾವಹಾರಿಕ ಜೀವ ಅನ್ನೋದು ಮೊದಲಿಗೆ ಬರುತ್ತೆ. ನಮ್ಗೆ ವ್ಯಾವಹಾರಿಕ ಜೀವನೇ ಅನಾದಿ ಕಾಲದಿಂದ ಅದು ಬಂದಿದೆ, ಆದ್ರೆ ನಮ್ಗೆ ಅದು ಗೊತ್ತಿಲ್ಲ. ಇದು ವ್ಯಾವಹಾರಿಕ ಈ ಪಾರಮಾರ್ಥಿಕ ಜೀವ ಇದೆ ಅನ್ನೋದು ನಮಗ್ ಗೊತ್ತಿಲ್ಲ. ಅದೇನಾಗತ್ತೆ, ಈ ಪಾರಮಾರ್ಥಿಕ ಜೀವದಿಂದ ಚಿದಾಭಾಸ ಆಗ್ಬಿಟ್ಟು ಅಲ್ಲಿ ಒಂದು ಇದು ಉಟ್ಕೊಳತ್ತೆ, ಮಾಯಾ ಅನ್ನೋ ಒಂದು ಶಕ್ತಿ ಉಟ್ಕೊಂಡಾಗ ಏನಾಗತ್ತೆ, ಅದು ಈ ಈ ಪಾರಮಾರ್ಥಿಕ ಜೀವಕ್ಕೂ ಮತ್ತು ಈ ವ್ಯಾವಹಾರಿಕ ಜೀವಕ್ಕೂ ಮಧ್ಯೆ ಇರುತ್ತೆ. ಆ ಮಾಯಾ ಅನ್ನೋ ಶಕ್ತಿ ಮಧ್ಯೆ ಇದ್ದು ಏನ್ ಮಾಡುತ್ತೆ, ಆ ಪಾರಮಾರ್ಥಿಕ ಜೀವದ ಒಂದು ತತ್ವ ಏನಿದೆ ಅದನ್ನ ಆ ಸ್ಥಿತಿನ ಇದಕ್ಕೆ ಅರಿವಾಗ್ದಾಗ ಮಾಡಿ, ನಾನೇ ಎಲ್ಲ, ನಾನೇ ಈ ಪ್ರಪಂಚನ ಸೃಷ್ಟಿ ಮಾಡ್ತಿದ್ದೀನಿ, ತನ್ನ ಕಲ್ಪನೆಯಲ್ಲೇ ಒಂದು ಪ್ರಪಂಚನ ಸೃಷ್ಟಿ ಮಾಡ್ಕೊಂಡು ನಾನೇ ಎಲ್ಲ ಅಂತ ಅಂದ್ಬಿಟ್ಟು ಈ ವ್ಯಾವಹಾರಿಕ ಜೀವ ತಿಳ್ಕೊಳತ್ತೆ. ನಂದೇ ಎಲ್ಲ, ನಾನೇ, ಅದ್ರ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಈ ಪಾರಮಾರ್ಥಿಕ ಈ ವ್ಯಾವಹಾರಿಕ ಜೀವ. ಇದಾದ ನಂತರ ಇದರಲ್ಲಿ ಒಂದು ಕನಸು ಬರುತ್ತೆ. ಆ ಕನಸು ಅಂತಂದ್ರೆ ಅದು ಆ ಕನಸು ಬಂದಾಗ ಏನಾಗತ್ತೆ, ಇದ್ರ ಕನಸೇ ಅದು. ಈ ಪಾರಮಾರ್ಥಿಕದ ಕನಸು ಏನಾಗಿರುತ್ತೆ, ಇದು ವ್ಯಾವಹಾರಿಕ ಆಗಿರುತ್ತೆ. ಈ ವ್ಯಾವಹಾರಿಕದ ಕನಸು ಪ್ರಾತಿಭಾಸಿಕ ಕನಸಾಗಿರುತ್ತೆ. ಆ ಕನಸಲ್ಲೂ ಕೂಡ ಏನಾಗತ್ತೆ, ಈ ಮನಸ್ಸು ಅನ್ನೋದು ತನ್ನದೇ ಆದಂತ ಒಂದು ಕಲ್ಪನಾ ಲೋಕವನ್ನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಕೂಡ ನಾನೇ ಎಲ್ಲ, ನಾನೇ ಎಲ್ಲ ಅಂದ್ರೆ ಆ ವ್ಯಕ್ತಿ ವ್ಯಾವಹಾರಿಕದಲ್ಲೇ ಇರ್ತಾನೆ, ಅವನ್ ಮಲಗಿರ್ತಾನೆ ವ್ಯಾವಹಾರಿಕದಲ್ಲಿ, ಆದ್ರೆ ಅದು ಕನಸಿನಲ್ಲಿ ಗೊತ್ತಾಗ್ತಾ ಇಲ್ಲ. ಯಾರು ನಾನು ಅನ್ನೋದನ್ನೇ ಅದನ್ನ ಒಂದು ಮರ್ಸ್ಬಿಟ್ಟಿರುತ್ತೆ. ಈ ವ್ಯಕ್ತಿ ಇರೋದನ್ನೇ ವ್ಯಾವಹಾರಿಕ ಜೀವನದಲ್ಲಿ ಇರೋ ವ್ಯಕ್ತಿನೇ ಇದ್ರಲ್ಲಿ ಪ್ರಾತಿಭಾಸಿಕದಲ್ಲಿ ಇರ್ತಾನೆ, ಆದ್ರೆ ಅದನ್ನ ಮರೆಮಾಚುತ್ತೆ. ಯಾವುದು ಈ ಮಾಯಾ ಅನ್ನೋ ಶಕ್ತಿ ಅವನನ್ನ ಮರೆಮಾಚಿ ಏನೋ ತನ್ನ ಕಲ್ಪನೆ ಮೂಲಕ ಯಾವ್ದೋ ಲೋಕ, ಯಾವ್ದೋ ವಯಸ್ಸು, ಈ ವ್ಯಾವಹಾರಿಕ ಜೀವನದಲ್ಲಿ ಅವನು 60 ವರ್ಷದಲ್ಲಿ ಇದ್ರೆ ಆ ಪಾರಮಾರ್ಥಿಕ ಜೀವದಲ್ಲಿ ಪ್ರಾತಿಭಾಸಿಕ ಜೀವದಲ್ಲಿ 40 ವರ್ಷದ ವಯಸ್ಸಿನ ಇದಾಗಿ ಅಲ್ಲಿ ನಡೀತಾ ಇರುತ್ತೆ. ಮತ್ತೆ ಅಲ್ಲಿಂದ ಎಚ್ಚರ ಆದಾಗ ನಮ್ಗನ್ಸುತ್ತೆ, ವ್ಯವಹಾರ ಜೀವನಕ್ಕೆ ಬಂದಾಗ, ಅಯ್ಯೋ ಅದು ಕನಸು, ಅದು ನನ್ನ ಕನಸು ಅಂತ ಅನ್ಸುತ್ತೆ. ಅದೇ ರೀತಿ ನಾವು ಪಾರಮಾರ್ಥಿಕ ಜೀವನಕ್ಕೆ ಹೋಗಿ ಆ ಜ್ಞಾನವನ್ನ ಹೊಂದಿದಾಗ ನಮ್ಗೇನ್ ಅನ್ಸುತ್ತೆ, ಈ ವ್ಯಾವಹಾರಿಕ ಜೀವನ ಕೂಡ ಒಂದ್ ಕನಸು, ಇದು ನಿಜವಾದ್ದಲ್ಲ, ಆ ಪ್ರಾತಿಭಾಸಿಕ ತರನೇ ಈ ಜೀವನೂ ಒಂದು, ನಾವ್ ಇದ್ರಲ್ಲಿ
ಏನೋ ಅನ್ಕೊಂಡು ನಾನೇ ಎಲ್ಲ ಅನ್ಕೊಂಡು ನಡೀತಾ ಇದ್ದೀವಿ. ಆದ್ರೆ ಈ ದೇಹ, ಈ ಮನಸ್ಸು, ಈ ಬುದ್ಧಿ ಯಾವುದು ನಾನಲ್ಲ. ಈ ಮಾಯೆ ಅನ್ನೋದು ನಮ್ಮನ್ನ ಮರೆಮಾಚಿದೆ. ಯಾವ್ದ್ರಿಂದ? ಪಾರಮಾರ್ಥಿಕ ಜೀವದಿಂದ ನಮ್ಮನ್ನ ಮರೆಮಾಚಿ ಇದನ್ನೆಲ್ಲ ನಮಗ್ ತೋರಿಸ್ತಾ ಇದೆ ಅಂತ ಗೊತ್ತಾಗತ್ತೆ. ಆಗ ನಾವು ಅದನ್ನ ಅರಿಬೇಕಾದ್ರೆ ನಿಜವಾಗ್ಲೂ ಪಾರಮಾರ್ಥಿಕ ಜೀವ ಅಂತ ಅಂದ್ರೆ ಏನು ಅನ್ನೋ ಜ್ಞಾನ ನಮಗ್ ಬರ್ಬೇಕಾದ್ರೆ ನಾವು ಸಾಧನೆ ಮೂಲಕ ಮತ್ತು ಗುರುಗಳ ಉಪದೇಶದ ಮೂಲಕ ನಾವು ಅದನ್ನ ಅರ್ಥಾಗ ನಮ್ಗೆ ಎಲ್ಲವೂ ಈ ವ್ಯಾವಹಾರಿಕ ಜೀವನ, ಪ್ರಾತಿಭಾಸಿಕ ಜೀವನ ಇದು ಬರೀ ನಿಜವಾದದ್ದಲ್ಲ. ಅದರಲ್ಲೇ ನಾವು ಇದ್ಕೊಂಡು ಪಾರಮಾರ್ಥಿಕವಾಗಿ ನಾವು ವ್ಯವಹಾರನ ನಡೆಸ್ಬೋದು ಅನ್ನೋದು ಗೊತ್ತಾಗ್ತದೆ. ಚೆನ್ನಾಗಿ. ಸಾವಿತ್ರಿ ಅವರು ಇವಾಗ ಒಂದ್ಸರ್ತಿ ಟ್ರೈ ಮಾಡಿ, ಮತ್ತೆ ಬ್ರೇಕ್ ಆಗುತ್ತಾ ನೋಡೋಣ. 37ನೇ ಶ್ಲೋಕವನ್ನ ಹೇಳಿ, ಅದರ ಅರ್ಥ ಹೇಳಿ, ಮತ್ತೆ ಬ್ರೇಕ್ ಆದ್ರೆ ಬೇರೆಯವ್ರನ್ನ ಕೇಳ್ತೀವಿ. ಇಲ್ಲ ಇಲ್ಲ ಇಲ್ಲ, ಅದು ಬ್ರೇಕ್ ಆಗ್ತಾ ಇದೆ. ಇವತ್ತು ಆಗಲ್ಲ ನೀವು ಮಾತಾಡಕ್ಕೆ, ಹಾಗೆ ಕೇಳಿಸ್ಕೊಳ್ಳಿ ಅಷ್ಟೇ. ಫುಲ್ ಬ್ರೇಕ್ ಆಗ್ತಿದೆ, ಏನೋ ಇಂಟರ್ನೆಟ್ ಇಶ್ಯೂ. ಹಾ, ಬ್ರೇಕ್ ಆಗ್ತಾ ಇದೆ. ಅದು ಒಂದು ವರ್ಡ್ ಕೂಡ ಸರಿ ಕೇಳಿಸಲ್ಲ. ಇರ್ಲಿ ಬಿಡಿ, ಪರವಾಗಿಲ್ಲ. ಇಲ್ಲ ಇಲ್ಲ, ಕೇಳಲ್ಲಪ್ಪ, ಕೇಳಲ್ಲ. ಇರ್ಲಿ ಬಿಡಿ, ಒಂದ್ ದಿವಸ ಕೇಳಿಸ್ಕೊಳ್ಳಿ ಅಷ್ಟೇ, ಪರವಾಗಿಲ್ಲ. ಆಶಾ ಅವರು ಮತ್ತೆ ಶ್ಲೋಕ ನಿಮಗೆ ಬಂತು, 37ನೇ ಶ್ಲೋಕ. ಅನಾದಿಕಾಲಮಾರಭ್ಯ ಮೋಕ್ಷಾತ್ ಪೂರ್ವಮಿದಂ ದ್ವಯಂ ವ್ಯವಹಾರೇ ಸ್ಥಿತಂ ತಸ್ಮಾದುಭಯಂ ವ್ಯವಹಾರಿಕಂ. ಅಂದ್ರೆ ಅನಾದಿ ಕಾಲದಿಂದ ಮೋಕ್ಷವಾಗುವವರೆಗೆ ಜೀವ ಜಗತ್ತು ಎಂಬ ಎರಡೂ ವ್ಯವಹಾರಗಳಲ್ಲಿವೆ. ಆದ್ದರಿಂದ ಇವೆರಡೂ ವ್ಯವಹಾರದಲ್ಲಿ ಇರತಕ್ಕವು. ಇವುಗಳ ಇರುವಿಕೆ ವ್ಯವಹಾರಿಕ ಸತ್ತ. ಮೋಕ್ಷದಲ್ಲಿ ಇವು ಇಲ್ಲವಾಗಿರುವುದರಿಂದ ಇವು ಪಾರಮಾರ್ಥಿಕಗಳಲ್ಲ. ಪಾರಮಾರ್ಥಿಕವಾದದ್ದು ಯಾವಾಗಲೂ ಇದ್ದೇ ಇರುವುದು, ಎಂದಿಗೂ ಇಲ್ಲವಾಗುವುದಿಲ್ಲ ಅಂತ. ಅಂದ್ರೆ ಈ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಈ ಜೀವ ಜಗತ್ತು ಅಂತ ಎರಡು ನಮ್ಗೆ ತೋರಿಕೆ ಆಗ್ತಿದೆ. ಇದು ಕ್ಷಣ ಕ್ಷಣನೂ ಬದಲಾಗ್ತಾನೆ ಇರುತ್ತೆ. ಇವತ್ತಿದ್ದದ್ದು ನಾಳೆ ಇರಲ್ಲ, ನಾಳೆ ಇದ್ದಿದ್ದು ನಾಡಿದ್ದಿರಲ್ಲ. ಆದ್ರಿಂದ ಇವೆರಡು ಪಾರಮಾರ್ಥಿಕ ಸತ್ತ ಅಲ್ಲ. ಪಾರಮಾರ್ಥಿಕವಾದ ಅದರಲ್ಲಿ ಯಾವ ಬದಲಾವಣೆನೂ ಇರೋದಿಲ್ಲ, ಯಾವಾಗ್ಲೂ ಅದು ಇರತಕ್ಕಂಥದ್ದೇ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಸರಿ, ಮುಂದಿನ ಪ್ರಶ್ನೆ ಸವಿ ಅವರಿಗೆ. ಪಾರಮಾರ್ಥಿಕ, ವ್ಯಾವಹಾರಿಕ, ಪ್ರಾತಿಭಾಸಿಕ ಜೀವಗಳಿಗೆ ಪರಸ್ಪರ ಪರಿಚಯ ಇದೆಯೇ? ಸವಿಯವರು. ಹಲೋ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ, ಹೇಳಿ. ಅದು ಒಂದಕ್ಕೊಂದಕ್ಕೆ ಪರಿಚಯ ಇರೋದಿಲ್ಲ ಮ್ಯಾಮ್. ಪಾರಮಾರ್ಥಿಕಗೆ ಗೊತ್ತಿರಲ್ಲ ವ್ಯಾವಹಾರಿಕ ಬಗ್ಗೆ, ವ್ಯಾವಹಾರಿಕಕ್ಕೆ ಗೊತ್ತಿರಲ್ಲ ಪ್ರಾತಿಭಾಸಿಕ ಬಗ್ಗೆ. ಎಕ್ಸಾಂಪಲ್, ಈಗ ನಿದ್ದೆ ಮಾಡಬೇಕಾದ್ರೆ ನಾವು ಕನ್ಸ್ ಕಾಣ್ತೀವಿ. ಸೊ ನಮಗ್ ಗೊತ್ತಿರಲ್ಲ, ನಮಗೂ ಅದಕ್ಕೂ ಏನು ಸಂಬಂಧ ಇರಲ್ಲ. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ನಮ್ ಬಗ್ಗೆ ಗೊತ್ತಿಲ್ಲ. ಸೊ ವ್ಯಾವಹಾರಿಕಕ್ಕೆ ಪ್ರಾತಿಭಾಸಿಕ ಬಗ್ಗೆ ಗೊತ್ತಿರಲ್ಲ, ಅಂಡ್ ವೈಸ ವರ್ಸ. ಆಮೇಲೆ ಇನ್ನೊಂದ್ರಲ್ಲಿ ನಮ್ಗೆ ಜ್ಞಾನೋದಯ ಆಗಿ ಎಚ್ಚರ ಆದ್ಮೇಲೆ ಪಾರಮಾರ್ಥಿಕ ಅದ್ರ ಬಗ್ಗೆ ನಮಗ್ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಮಗ್ ಅದ್ರ ಬಗ್ಗೆ ಗೊತ್ತಿರಲ್ಲ, ಅಂದ್ರೆ ಗುರುಗಳು ಹೇಳೋವರೆಗೂ. ಆಮೇಲೆ ಅದಕ್ಕೆ ನಮ್ ಬಗ್ಗೆ ಗೊತ್ತಿರಲ್ಲ. ಕರೆಕ್ಟ್. ನೋಡಿ ಹೇಗಿದೆ ಇದು. ಕನಸು ಬೀಳುವಾಗ ಅಂತೂ ನಾವು ಅಯ್ಯೋ ನಮ್ ಕನಸು ಬಿತ್ತು, ಅದಾಯ್ತು ಇದಾಯ್ತು ಅಂತ ಅಯ್ಯೋ ಹೇಳ್ಕೊಂಡು ಬರ್ತಾ ಇರ್ತೀವಿ ಹೊರತು
ಈ ಸತ್ಯ ನಾವು ಯೋಚನೆನೇ ಮಾಡಿರಲ್ಲ, ಗುರುಗಳ ಹತ್ರ ಬಂದು ಮಾಡೋವರೆಗೂ. ಹೌದಲ್ವಾ? ಮಲ್ಕೊಂಡು ವ್ಯಕ್ತಿ ಆರಾಮಾಗಿ ಇಲ್ಲಿದ್ದೇ ಇರ್ತಾನೆ, ಅವನಿಗೆ ಯಾವ ತರಹನೂ ಅಲ್ಲಿಂದ ತೊಂದರೆಗಳು ಅವನಿಗೆ ತಟ್ಟೋದಿಲ್ಲ. ಅಲ್ಲಿ ಏನೇನೋ ಆಗ್ತಾ ಇರುತ್ತೆ, ಅಲ್ಲಿ ಸಂತೋಷವೂ ಆಗ್ತಾ ಇರುತ್ತೆ, ದುಃಖವೂ ಆಗ್ತಾ ಇರುತ್ತೆ, ಬಟ್ ಇವನು ಆರಾಮವಾಗಿ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾನೆ. ಹೇಗೆ ಇದು ಅಂತ ಅದನ್ನೇನೋ ಕನಸನ್ನೇನೋ ಆಯ್ತು, ಓ ಹೌದಲ್ಲ ಕನಸು ಅಂತ ಬಿಟ್ಟು ಬಿಡ್ತೀವಿ. ಆದರೆ ಇದು ಕನಸು ಅಂತ ಬಿಡೋದಿದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ಗುರು ಕೃಪೆಯಿಂದ ಜ್ಞಾನ ದೃಢವಾಗಿ ನಿಂತಾಗ ಮಾತ್ರ ಇದರಿಂದ ಹೊರಗೆ ಬರಕ್ಕೆ ಸಾಧ್ಯ. ಇದೆಲ್ಲ ಆಟ ಆಡ್ಸಕ್ಕೆ ಫುಲ್ ಗೇಮ್ ತರ ಅನ್ಸುತ್ತೆ ಮ್ಯಾಮ್. ಅದೇ ಅದು ಹೇಳ್ತಾರಲ್ಲ, ಪಾರಮಾರ್ಥಿಕ ಜೀವ ಅದು ಒಂದೇ ಇತ್ತು, ಅದಕ್ಕೆ ಬೋರ್ ಆಯ್ತು, ಅದಕ್ಕೆ ಅದು ತನ್ನ ಒಂದು ಗೇಮ್ ಆಡ್ತು, ತಾನೇ ಬೇರೆ ಬೇರೆಯಾಗಿ ಕಾಣ್ತು. ಆಮೇಲೆ ಎಲ್ಲ ಇವಾಗ ಒಬ್ಬರೇ ಮಾಡ್ತಾರಲ್ಲ, ಯಾರೂ ಇಲ್ಲದೆ ಇದ್ರೆ ಒಬ್ಬರೇ ಇದ್ದಾಗ ಬೋರ್ ಆಗತ್ತೆ. ಸೊ ಮಾನೋ ಆ್ಯಕ್ಟಿಂಗು, ನಾನು ರಾಜ ಆಗೋದು, ನಾನೇ ಮಂತ್ರಿ ಆಗೋದು, ನಾನೇ ಸೇವಕ ಆಗೋದು, ಆ ತರಹ ಎಲ್ಲ ಆ್ಯಕ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಜಾ ತಗೊಳ್ಳೋದು. ಆ ತರಹ ಮಜಾ ತಗೋತಾ ಇದೆ ಅದು. ಆ ಮಜಾ ತಗೊಳ್ಳೋದ್ರಲ್ಲಿ ಈ ಬೇರೆ ಬೇರೆ ಇದು ಎಲ್ಲ ಬರ್ತಾ ಇದೆ. ಇದೆಲ್ಲ ನಾಟಕ ಅಂತ ಗೊತ್ತು ಮಾಡಿಕೊಂಡು ಅದನ್ನ ಗಟ್ಟಿ ಮಾಡಿಕೊಂಡ್ರೆ ಆವಾಗ ತೊಂದರೆ ಆಗಲ್ಲ. ಇಲ್ಲದೆ ಹೋದರೆ ಮತ್ತೆ ನಾಟಕದ ಪಾತ್ರಧಾರಿ ತನ್ನನ್ನೇ ತಾನು ನಿಜ ಅಂತ ತಿಳ್ಕೊಂಡ ಹಾಗೆ ನಾವು ಇದು ನಿಜ ಅಂತ ತಿಳ್ಕೊಂಡು ಒದ್ದಾಡ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ ಸಂಧ್ಯಾ ಅವರಿಗೆ, ಕಾಲವು ಯಾವಾಗ ಹುಟ್ಟಿತು ಎಂದು ಹೇಳಲು ಸಾಧ್ಯವೇ? ಯಾವಾಗ ಪಾರಮಾರ್ಥಿಕ ಜೀವಕ್ಕೆ ಈ ಪ್ರಾತಿಭಾಸಿಕ ವ್ಯಾವಹಾರಿಕ ಸುಳ್ಳು ಅನ್ನೋದು ಕನಸಿನ ಮೂಲಕ ಇವೆಲ್ಲ ಗೊತ್ತಾಯ್ತು ನಮ್ಗೆ. ಕೇಳಿಸ್ತಿದ್ಯಮ್ಮ? ನನಗೆ ಸೌಂಡ್ ಕಡಿಮೆ ಆಗ್ತಿದೆ, ಯಾಕೋ ಗೊತ್ತಾಗ್ತಿಲ್ಲ. ಕೇಳಿಸ್ತಾ ಇದೆ, ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ, ಹೇಳಿ. ಯಾವಾಗ ನಮ್ಗೆ ಪಾರಮಾರ್ಥಿಕ ಜೀವ ಒಂದು ಇದೆ ಅನ್ನೋದು ಪ್ರಾತಿಭಾಸಿಕ ಮತ್ತೆ ವ್ಯಾವಹಾರಿಕ ಜೀವನಕ್ಕೆ ಗೊತ್ತಿರಲ್ಲ. ಇದು ಕನಸಿನ ರೀತಿನೇ ನಡೀತಾ ಇರುತ್ತೆ. ಯಾವಾಗ ನಮ್ಗೆ ಈ ಜ್ಞಾನಿಗೆ ಜ್ಞಾನ ಬಂತೋ, ನಂದು ಒಂದು ಪಾರಮಾರ್ಥಿಕ ಜೀವ ಅನ್ನೋದು ಒಂದು ಇದೆ ಅನ್ನೋದು, ಅವಾಗ ಕಾಲನೂ ಬಂತು, ನನ್ನ ಕಾಲದೊಂದಿಗೆ ಪಾರಮಾರ್ಥಿಕ ಜೀವನೂ ಬಂತು ಅನ್ನೋದು ಮತ್ತೆ ಪಾರಮಾರ್ಥಿಕ ಜೀವ, ನಾನು ಅನ್ನೋದಿದೀನಿ, ಕಾಲ ಅನ್ನೋದಿದೆ. ಈ ಕಾಲವನ್ನ ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸ್ಕೋಬೇಕು. ನಾನು ಕರ್ತ ಭೋಕ್ತ ಜ್ಞಾತ ಅನ್ನೋದು ಏನನ್ನ ನಾವು ಈ ಅಜ್ಞಾನದಿಂದ ಇಟ್ಕೊಂಡ್ಬಿಟ್ಟಿದೀವಿ, ಅದನ್ನೆಲ್ಲ ತೊಡೆದು ಹಾಕ್ಬೇಕು ಅನ್ನೋದು ಈ ವ್ಯಾವಹಾರಿಕ ಕಾಲದೊಂದಿಗೆ ಅರಿವು ಯಾವಾಗ ಬರುತ್ತೋ, ಅರಿವು ಬಂದಾಗ್ಲೇ ಕಾಲನೂ ಬಂತು. ಕಾಲದೊಂದಿಗೆ ನಾವು ಈ ಪಾರಮಾರ್ಥಿಕ ಜೀವನೂ ಇದೆ ಅನ್ನೋದು ಗೊತ್ತಾಯ್ತು, ಜ್ಞಾನಿಗೆ ಅರಿವು ಬಂದಾಗ ಗೊತ್ತಾಯ್ತು ಅಂತ. ಅಲ್ಲ, ಅದು ಸ್ವಲ್ಪ ಹೇಳೋದ್ರಲ್ಲಿ ಇದಾಯ್ತು. ಕಾಲ ಯಾವಾಗ ಹುಟ್ಟಿತು ಅಂತ ಹೇಳಕ್ಕೆ ಆಗಲ್ಲ. ಅಂದ್ರೆ ಇವಾಗ ನಾನು ಕಣ್ಣು ಬಿಟ್ಟ ತಕ್ಷಣ ಪ್ರಪಂಚನೂ ನಾನು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿರ್ತೀವಿ, ಕಾಲ ಸ್ಟಾರ್ಟ್ ಆಗ್ಬಿಟ್ಟಿರ್ತೀವಿ. ಇವಾಗ ಕನಸಿಂದು ಇವರು ಹೇಳಿದ್ರು ನೋಡಿ, ಪದ್ಮಾ ಅವರು, ಕನಸು ಸ್ಟಾರ್ಟ್ ಆದಾಗ ಕನಸಿನ ಪ್ರಪಂಚ, ಕನಸಿನ ಕಾಲ, ಕನಸಿನ ಆ ವ್ಯಕ್ತಿ ಯಾರು ಅವನು ಏನೇನು ಅಲ್ಲೆಲ್ಲ ಅನುಭವಿಸ್ತಾನೋ ಅವನು ಎಲ್ಲರೂ ಒಟ್ಟೊಟ್ಟಿಗೆ ಬಂದ್ಬಿಡ್ತಾರೆ. ಹಾಗಾಗಿ ಯಾವಾಗ ಕಾಲ ಶುರುವಾಯಿತು ಅನ್ನೋದು ಅವನಿಗೆ ಹೇಳಕ್ ಬರಲ್ಲ. ಅದೇ ತರಹ ನಾವು ಅಷ್ಟೇ, ಈ ಪ್ರಪಂಚಕ್ಕೆ ಯಾವಾಗ ಬಂದ್ವಿ ಅಂತ ಹೇಳೋದಕ್ಕೆ ಆಗಲ್ಲ. ಆದ್ರೆ ಇವಾಗ ಯಾವಾಗ ಒಂದ್ಸರ್ತಿ ಜ್ಞಾನ ಬರುತ್ತೋ, ಜ್ಞಾನ ಬಂದಾಗ ಇದು ಎಲ್ಲ ಏನು ಇಲ್ಲ, ಈ ಕಾಲ ಅನ್ನೋದು ಸುಳ್ಳು. ಯಾಕಂದ್ರೆ ಕನಸು ಅಂತ ಆದ್ಮೇಲೆ ಕನಸಿನ ಕಾಲ ಕಟ್ಕೊಂಡು ಏನ್ ಮಾಡ್ತೀವಿ ನಾವು? ಹೌದೌದು. ಎಲ್ಲಾನು ಭೂತ ಭವಿಷ್ಯ ವರ್ತಮಾನ ಯಾವುದೂ ಇಲ್ಲ ಅಂತ, ಅಲ್ಲಿ ಕಾಲದ ಇಂಪಾರ್ಟೆನ್ಸೇ ಹೊರಟೋಗ್ಬಿಡುತ್ತೆ. ಹಾಗಾಗಿ ಏನು ಈ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವದಿಂದಲೂ ಮುಕ್ತಿ ಸಿಗತ್ತೆ. ಈ ಕಾಲ ಅನ್ನೋದು ಏನು ಇಲ್ಲ, ಅದೆಲ್ಲ ಬರೀ ಊಹೆ, ಇಮ್ಯಾಜಿನೇಷನ್ನು ಅನ್ನೋದು ಅವಾಗ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ಕಾಲ ಇದೆ ಅಂತ ಅನ್ಕೋತಾ ಇರ್ತೀವಿ, ಆದ್ರೆ ಯಾವಾಗ ಶುರುವಾಯ್ತು ಅನ್ನೋದು ಗೊತ್ತಿರಲ್ಲ. ಯಾಕೆ ಅಂದ್ರೆ ಈ ವ್ಯಾವಹಾರಿಕ ಜೀವಿ ಬಂದಾಗ್ಲೇನೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಹೆಂಗ್ ಕನಸು ಸ್ಟಾರ್ಟ್ ಆಯ್ತು ಅವಾಗ ಕಾಲನೂ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿರ್ತೀವಿ. ಹಂಗಾಗಿ ಹೇಳಕ್ಕೆ ಬರಲ್ಲ.
ಕಾಲ ಯಾವಾಗ ಹ್ಮ್ ಹುಟ್ಟಿತು ಹ್ಮ್ ಅಂತ ಹೇಳಿ. ಅದೇ ಹಾ ಹಾ ಇದೇ ಉತ್ತರ ಈಗ ಇನ್ನೊಂದ್ಸರ್ತಿ ಇಲ್ಲಿ ಕಾಲ ಅಂದ್ರೆ ಅದೇ ಭೂತಕಾಲ, ಭವಿಷ್ಯ ಕಾಲ, ವರ್ತಮಾನ ಕಾಲ. ನಾನ್ ಮಾಡ್ದೆ ಅಂತಾನೂ ಇಲ್ಲ, ಮಾಡ್ತಿದ್ದೆ ಅಂತಾನೂ ಇಲ್ಲ, ಮಾಡ್ತೀನಿ ಅಂತಲೂ ಇಲ್ಲ, ಯಾವುದೂ ಇಲ್ಲ ಹೌದು ಆತರ. ನಾನೇ ಹೌದು ಅನ್ನೋದೇ ಇಲ್ಲ ಅಂದ್ಮೇಲೆ ಹೌದು. ಯಾವ್ದು ಇಲ್ಲ. ಸರಿ ಸರಿ, ಗೊತ್ತಾಯ್ತು madam. ಕನಸನ್ನು ಉದಾಹರಣೆ ತಗೊಂಡ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗೋಗ್ಬಿಡುತ್ತೆ. ಈ ಹೌದೌದು ಕನಸಲ್ಲಿ ಎಲ್ಲ ವ್ಯವಹಾರಗಳು, ಸುಮಾರು ವ್ಯವಹಾರಗಳು ನಡೆಯುತ್ತೆ. ಮದ್ವೆ ಮುಂಜಿ ಇನ್ನೊಂದು ಮತ್ತೊಂದು ಎಲ್ಲ ನಡೆಯುತ್ತೆ. ಎಚ್ಚರ ಆದ ಹೌದು ತಕ್ಷಣ ಅಲ್ಲಿ ಏನು ಇಲ್ವೇ ಇಲ್ವಲ್ಲ, ಗುರ್ತೇ ಇಲ್ಲ ಕನಸಿಂದು ಏನೂ. ಹೌದು ಆವಾಗ ಅದೆಲ್ಲ ನಡೆದಿದ್ದು ಸುಳ್ಳು. ಆ ನಡೆದಿದ್ದಾಗ ಇದ್ದಿದ್ದ ಕಾಲ, ಭೂತಕಾಲನೂ ಇತ್ತು, ಹ್ಮ್ ಅಲ್ಲಿ ವರ್ತಮಾನನೂ ಇತ್ತು. ಹೌದು ಮುಂದೆ ಇಂಥದ್ದಾಗತ್ತೆ ಅಂತ ಅವ್ರು ಯೋಚನೆ ಮಾಡ್ಕೊಂಡಿದ್ರು, ಕನಸು ಕಟ್ಕೊಂಡಿದ್ರು. ಹೌದೌದು. ಅದು ಸರಿ ಯಾವುದು ಸರಿ ಇಲ್ಲ ಆಗೋಗ್ಬಿಡತ್ತಲ್ಲ. ಸರಿ ಸರಿ. ಹಾಗಾಗಿ ಆ ಕಾಲಕ್ಕೆ ಯಾವ ಬೆಲೆನೂ ಇಲ್ಲದೆ ಹೋಗುತ್ತವಾಗ. ಹ್ಮ್ ಇವಾಗ ಮಾತ್ರ ಕಾಲಕ್ಕೆ ಬಹಳ ಪ್ರಾಶಸ್ತ್ಯ ಇರುತ್ತೆ. ಹ್ಮ್ ಇದೇ ಉತ್ತರ ಇನ್ನೊಂದ್ಸರ್ತಿ ಪದ್ಮಾ ಅವರು. ಕಾಲವು ಯಾವಾಗ ಹುಟ್ಟಿತು ಎಂದು ಹೇಳಲು ಸಾಧ್ಯವೇ? ಯಾವಾಗ ಈ ಮನಸ್ಸು ಅನ್ನೋದು ಹುಟ್ಟು, ಆವಾಗ ಮನಸ್ಸಿನ ಜೊತೆಗೆ ಪ್ರಪಂಚ ಅನ್ನೋದು ಬಂತು. ಇವೆಲ್ಲವೂ ಜಡವೇ, ಆದ್ರೆ ಈ ಪಾರಮಾರ್ಥಿಕ ಜೀವದ ಒಂದು ಚೈತನ್ಯದಿಂದ ಅದು ಬೆಳಗೋದ್ರಿಂದ ಬರುತ್ತೆ. ಮತ್ತೆ ಮಾಯೆ ಅನ್ನುವ ಒಂದು ಶಕ್ತಿಯಿಂದ ತಾನು ಏನು ಅನ್ನೋದು ಮರ್ತು ಹೋಗ್ಬಿಟ್ಟು ಈ ಪ್ರಪಂಚವೇ ನಿಜ ಅಂತಂದ್ಬಿಟ್ಟು ಅನ್ಕೊಳ್ಳುತ್ತೆ. ಆ ತಕ್ಷಣ ಕಾಲವೂ ಬಂದ್ಬಿಡುತ್ತೆ. ಕಾಲ ಮತ್ತು ಪ್ರಪಂಚಗಳು ಮತ್ತೆ ನಾನು ಅಂದ್ರೆ ವ್ಯಾವಹಾರಿಕ ಜೀವಿ. ಪಾರಮಾರ್ಥಿಕ ಜೀವಿ ಅನ್ನೋದು ಇದೆ ಅನ್ನೋದು ಗೊತ್ತಿರಲ್ಲ, ಮರ್ತೋಗ್ಬಿಡುತ್ತೆ ಎಲ್ಲ. ಇದೇ ಸತ್ಯ, ನಾನು, ಜಗತ್ತು, ಕಾಲ ಅನ್ನೋದು ಪರಮಾತ್ಮ ಇನ್ನೊಂದು ಕಡೆಗೆ ಅನ್ನೋದು ಆ ಜೀವಿ ವ್ಯವಹಾರದಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ಎಷ್ಟು ದಿನ ಆದ್ರೂ ಗೊತ್ತಾಗಲ್ಲ, ಅದಕ್ಕೆ ಅರ್ಥಕೊಳ್ಳೋದಕ್ಕೆ ಸಾಧ್ಯನೂ ಇರಲ್ಲ. ಯಾವಾಗ ಅದು ಜ್ಞಾನವನ್ನು ಪಡೆಯುತ್ತೋ ಆಗ ಮಾತ್ರ ಹೌದಾ ಅಂತಂದ್ಬಿಟ್ಟು ಅದರ ಅರಿವು ಆಗುತ್ತೆ. ನಾನು ಪಾರಮಾರ್ಥಿಕ ಜೀವಿ, ಇದು ಜಗತ್ತು ಮಿಥ್ಯ ಅನ್ನೋದು ಅರಿವಾಗತ್ತೆ. ಆಗ ಇದೆಲ್ಲನೂ ಬರೀ ನಾಟಕ, ಇದು ಈ ರಂಗಮಂದಿರದಲ್ಲಿ ಈ ಪಾರಮಾರ್ಥಿಕ ಜೀವಿನೇ ನೃತ್ಯ ಮಾಡ್ತಾ ಇರೋದು. ನಾನು ಇಷ್ಟ ದಿನ ವ್ಯಾವಹಾರಿಕ ಜೀವಿ ಅನ್ಕೊಂಡಿದ್ದೆ ಅಂತಂದ್ಬಿಟ್ಟು ಅದಕ್ಕೆ ಅರಿವಾಗತ್ತೆ. ಸರಿಯಾಗಿ ಹೇಳಿದ್ರಿ. ಇವತ್ತಿನ ಪ್ರಶ್ನೆಗಳು ಇಷ್ಟೇ, ಸ್ವಲ್ಪನೇ ತಗೋತಿದ್ವಿ. ಸೊ ದಟ್ ಇದನ್ನು ಮಾಡೋಣ, ಮೆಡಿಟೇಷನ್ನು ಮಾಡೋಣ ಅಂತ. ಯಾರಿಗಾರು ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಇಲ್ಲ ಅಂದರೆ ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಮೆಡಿಟೇಷನ್ ಮಾಡೋಣ. ಏನು ಡೌಟ್ ಇಲ್ಲ ಅಂದರೆ ಪ್ರೇಯರ್ ಮಾಡಿಬಿಟ್ಟು ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ.
ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಹರಿಃ ಓಂ ತತ್ಸತ್ ಶ್ರೀ ಗುರುಭ್ಯೋ ನಮಃ.